ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಜೊತೆಯಲ್ಲಿ ಸಾಥ್ ಕೊಡ್ತಕ್ಕಂಥ ಗುಂಡಾಗಿರಿ ಮಾಡ್ತಕ್ಕಂಥ ಆನಂದ ಏಕಲವ್ಯನವರು ಅವರು ಬೆಸ್ಕಾಂ ಇಲಾಖೆಯಿಂದ ಬಂದು ಅಲೆಮಾರಿಗಳ ಚಿಕ್ಕ ಚಿಕ್ಕ ಸಮುದಾಯಗಳ ಮೇಲೆ ದೌರ್ಜನ್ಯ ಮಾಡಿ ಯಾವ ಅಲೆಮಾರಿ ಸಮುದಾಯದ ಮುಖಂಡರು ಹೋದರೆ ಇಲಾಖೆಯಲ್ಲಿ ಸೌಜನ್ಯತೆ ಇಲ್ಲದೆ ಆಡಳಿತ ಮಾಡ್ತಕ್ಕಂಥ ಅಂತಹ ಸಮುದಾಯದ ಇರ್ತಕ್ಕಂಥ ಅವನು ಅವರ ಇಲಾಖೆಗೆ ಮಾತೃ ಇಲಾಖೆಗೆ ವರ್ಗಾಯಿಸಿ ನಮ್ಮ ಅಲೆಮಾರಿ ನಿಗಮದಿಂದ ಓಡಿಸಬೇಕಾಗಿ ಈ ವಿಷಯ ಯಾಕ ಬಂಧುಗಳೇ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ 5ನೇ ತಾರೀಕು 7ನೇ ತಿಂಗಳು 2025 ನಮ್ಮ ಸರಳತೆ ಸಜ್ಜನರ ರಾಜಕಾರಣಿಯಾದಂಥ ಮಾಜಿ ಸಚಿವರು ಎಚ್ ಆಂಜನೇಯವರು ಅವರು ಈ ನಿಮ್ಮ ಅಲೆಮಾರಿ ಸಮುದಾಯಗಳು ನಾನು ಇಡೀ ಜಿಲ್ಲೆಯಿಂದ ಇಲ್ಲಿ ನಾನು ಸುತ್ತ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಒಳ ಮೀಸಲಾತಿಯ ವಿಚಾರಕ್ಕಾಗಿ ನಾನು ಹೋದಾಗ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯಗಳು ಅಂದರೆ 49 ಸಮುದಾಯಗಳು, ಸೂಕ್ಷ್ಮ ಸಮುದಾಯಗಳು, ಸುಡುಗಾಡು ಸಿದ್ಧ ಇರ್ಬೋದು, ಸಿಂಧೋಳಿ ಸಮುದಾಯ ಇರ್ಬೋದು, ಹಳ್ಳಿಜೋಗಿ ಸಮುದಾಯ ಇರ್ಬೋದು, ಮತ್ತು ಬುಡಗಜಂಗಮ ಸಮುದಾಯಗಳು ಇರ್ಬೋದು, ಶಿಳ್ಯಾಕ್ಯಾನ್ ಸಮುದಾಯ ಇರ್ಬೋದು, ಚೆನ್ನದಾಸ ಸಮುದಾಯಗಳು ಇರ್ಬೋದು. ಈ ಸಣ್ಣ ಸಣ್ಣ ಸಮುದಾಯಗಳು ಇವತ್ತಿಗೂ ಅಲ್ಲಿ ಇರ್ತಕ್ಕಂಥ ಸಮುದಾಯಗಳು ಅವರು ಮಾನ್ಯ ದಕ್ಷ ಅಧಿಕಾರಿಗಳ ರಾಜಕಾರಣಿ ಮಾಡ್ತಕ್ಕಂಥ ಆಂಜನೇಯ ಸರ್ ಅವರು ನೋಡಿದರು. ನೋಡ್ರಪ್ಪ, ನಿಮಗೆ ಒಳ ಮೀಸಲಾತಿಯಲ್ಲಿ ನಾವು ಒಳ್ಳೆಯ ಒಂದು ವಿಚಾರ ನಿಮಗೆ ಸೂಕ್ತವಾಗಿರ್ತಕ್ಕಂಥ ನಾವು ಮಾಡಬೇಕಾಗಿದೆ. ಹಾಗಾಗಿ ನಿಮಗೆ ಅಲೆಮಾರಿ ಸಮುದಾಯಗಳು 49 ಸಮುದಾಯಗಳಿಗೆ ನಿಮ್ಮನ್ನು ಪೂರ್ವಭಾವಿ ಸಭೆ ಮಾಡಿ ನಿಮ್ಮ ಸಮಾವೇಶ ಮುಖಾಂತರ ಮುಖ್ಯಮಂತ್ರಿಗಳು ಮತ್ತು ಸಚಿವರ ಹತ್ರ ನಿಮ್ಮನ್ನು ಕರೆದುಕೊಂಡು ಹೋಗಿ ನಿಮಗೆ ವಿಶೇಷವಾಗಿ ಒಳ ಮೀಸಲಾತಿಯಲ್ಲಿ ನಾವು ನಿಮಗೆ ಸ್ಥಾನಮಾನ ಕೊಡಿಸ್ತೀವಿ ಅಂತೇಳಿ ಆ ಭರವಸೆಯನ್ನು ಕೊಟ್ಟು ಆ ಪೂರ್ವಭಾವಿ ಸಭೆ ನಡೀಬೇಕಾದ್ರೆ ನಿಗಮದ ಅಧ್ಯಕ್ಷರಾದಂಥ ನಮ್ಮ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂಥ ಜಿ ಪಲ್ಲವಿ ಅವರು ಆನಂದ್ ಕುಮಾರ್ ಅವರು ಏಕಾಏಕಿ ಸಭೆಗೆ ಬಂದು ದೌರ್ಜನ್ಯದಿಂದ ಅವರ ಕರೆದರೆ ಬರೋದೇ ಕಷ್ಟ ಇದೆ, ಕರೀಲಿಲ್ಲ ಬಂದು ಅವರ ಗುಂಪುಗಾರಿಕೆ ಮಾಡಿ ಒಬ್ಬ ಸರಳತೆ ರಾಜಕಾರಣಿ ಮುಂದೆ ಅವರು ಅಲೆಮಾರಿಗಳು ಅವಮಾನ ಮಾಡಿ ನಮ್ಮ ಆಂಜನೇಯ ಸರ್ ಅವರ ಮಾತಿಗೆ ಬೆಲೆ ಕೊಡದೆ ಅವರು ದಬ್ಬಳಿಕೆ ಮಾಡ್ತಾರಂದರೆ ಎಷ್ಟುವರೆಗೆ ಇದು ಸರಳತೆ ಅಂತ ಹೇಳ್ತಾರೆ. ಈ ವಿಷಯ ಯಾಕೆ ಸಪ್ತಾಹ ಮಾಡ್ತಾರೆ ಅಂದರೆ ನಮ್ಮ 49 ಸಮುದಾಯಗಳು ಭಿಕ್ಷಾಟನೆ ಮಾಡಿಕೊಂಡು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ನಮ್ಮ ಕುಲಕಸಬುಗಳನ್ನು ಮಾಡ್ಕೊತ ಬಂದಿದ್ದೀವಿ. ಇದುವರೆಗಾದ್ರೂ 12ನೇ ಶತಮಾನದಿಂದ ಇದುವರೆಗಾದ್ರೂ ನಾವು ನಮ್ಮ ಜಾತಿ ಪತ್ರ, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ನಮ್ಮ ನಿವೇಶನ ಇಲ್ಲ, ಮನೆ ಇಲ್ಲದೆ ಈಗಲೂ ಸಂತೆ ಬೈಲಿನಲ್ಲಿ ಗುಡಾರ್ ಗುಂಡಿಗಳಲ್ಲಿ ನಮ್ಮ ಅಲಿದಾಡ್ಕೊಂತ ಯಾರೋ ಒಂದು ಪ್ರೈವೇಟ್ ಲ್ಯಾಂಡ್ನಲ್ಲಿ ಜೀವನ ಮಾಡ್ಕೊಂತ ಇದುವರೆಗೂ ಬಂದರು. ಇಂಥ ಸಮುದಾಯಗಳಂತ ಧೋರಣೆ ಮಾಡ್ತಕ್ಕಂಥ ಮಲತಾಯಿ ಧೋರಣೆ ಮಾಡ್ತಕ್ಕಂಥ ಜಿ ಪಲ್ಲವಿ ಅವ್ರನ್ನ ಕೂಡಲೇ ಅವ್ರನ್ನ ನಿಗಮದಿಂದ ಸ್ಥಾನದಿಂದ ಅವ್ರನ್ನ ಹೊರತುಪಡಿಸಿ ಅದ್ರ ಜೊತೆಗೆ ಆನಂದ್ ಕುಮಾರ್ ಅವ್ರನ್ನ ಆಪ್ತ ಕಾರ್ಯದರ್ಶಿ ಅವನು ತೆಗೆದುಹಾಕಿ ಅವರ ಮಾತೃ ಇಲಾಖೆ ಬೆಸ್ಕಾಂ ಇಲಾಖೆಯಿಂದ ಬಂದಂಥ ಅವರನ್ನು ತೆಗೆದುಹಾಕಬೇಕು. ಯಾಕಂದರೆ ಇಲ್ಲಿ ಸಣ್ಣ ಸಣ್ಣ ಸಮುದಾಯಗಳು ನಾವು ನಮಗೆ ಧ್ವನಿ ಇಲ್ಲದ ಸಮುದಾಯಗಳು ಅಂದರೆ ನಾವು ಕರ್ನಾಟಕದಲ್ಲಿ ಅಲೆಮಾರಿ ಸಮುದಾಯಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು 72 ಸಮುದಾಯಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಅಲ್ಲಿರ್ತಕ್ಕಂಥ ಇದುವರೆಗಾದರೂ ನಮಗೆ ನೆಲೆ ಇಲ್ಲದೆ, ರಾಜಕಾರಣಿ ಆನತಿ ಇಲ್ಲದೆ, ಒಬ್ಬ ಅಧಿಕಾರಿಗಳಾಗಿ ನಮ್ಮಿಂದ ಯಾರೂ ಇಲ್ಲ. ಆದರೆ ನಾವೇ ಇವತ್ತು ಬೀದಿಗಿಳಿದು ನಾವು ರಾಜಕಾರಣಿ ಮಾಡೋಕ್ಕೆ ಬಂದಿಲ್ಲ. ನಮ್ಮ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಹಕ್ಕಿನಲ್ಲಿ ನಾವು ಕೇಳತಕ್ಕಂಥ ಹಕ್ಕಿದೆ. ಹಾಗಾಗಿ ಇವರನ್ನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸಮಾಜ ಕಲ್ಯಾಣ ಸಚಿವರು ಈ ನಮ್ಮ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಇವತ್ತು ಸಾಂಕೇತಿಕವಾಗಿ ನಾವು ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಹರಪಳ್ಳಿ ತಾಲೂಕಿನಲ್ಲಿ ಸಾಂಕೇತಿಕವಾಗಿ ನಾವು ಹೋರಾಟಗಳನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ,
ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪ ಸರ್ ಅವರೇ, ಇದು ಸಾಂಕೇತಿಕವಾಗಿ ಇದು ಹೋರಾಟ. ಈ ಹೋರಾಟಕ್ಕೆ ತಾವೆಲ್ಲರೂ ನಮ್ಮ ಇಡೀ ಜಿಲ್ಲೆಯಲ್ಲಿ ಬಂದಂಥ ಮನವಿ ಅಂತ ತಿಳ್ಕೊಂಡು ನಮ್ಮ ಕರ್ನಾಟಕ ರಾಜ್ಯ SC/ST ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಸಂಘಟನೆ ಮತ್ತು ನಮ್ಮ ಹಿರಿಯ ಹೋರಾಟಗಾರರು ಮತ್ತು ಸಮುದಾಯದ ಮುಖಂಡರು, ಚಿಂತಕರೆಲ್ಲ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆ ಈಗ ನಿಮ್ಮ ಸರ್ಕಾರದಲ್ಲಿ, ಯಾಕಂದರೆ ಸರಳತೆವಾದಂಥ ಘನತೆ ಆಗಿರ್ತಕ್ಕಂಥ ಒಂದು ಸ್ಥಿತಿ ಇಲ್ಲದೆ ಆಡಳಿತ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಇರುವಾಗ, ಈ ಸರ್ಕಾರದ ಆಡಳಿತದಲ್ಲಿ ಶನಿವಾರ ದಿವಸ ಏಕಾಏಕಿ ರಾಜ್ಯ ಗಾಂಧಿ ಭವನದಲ್ಲಿರ್ತಕ್ಕಂಥ ಸಭೆಗಳಲ್ಲಿ ಬಂದು ಗುಂಡಾಗಿರಿ ಮಾಡ್ತಾರಂದರೆ ಇವರ ಮಾನಗೇಡು ನಾಚಿಗೇಡು ಆಗಬೇಕು. ಯಾಕಂದರೆ ನೀನು ಹೋರಾಟ ನಿಮ್ಮ ದೌರ್ಜನ್ಯ ಮಾಡ್ತಕ್ಕಂಥ ಇದ್ದರೆ ನೀನು ಅಧ್ಯಕ್ಷ ಸ್ಥಾನದಿಂದ ನೀನು ಮರೆತು ಅಧ್ಯಕ್ಷ ಸ್ಥಾನದಿಂದ ನೀನು ಹೊರತುಪಡಿಸಬೇಕು, ಅದು ಬಿಟ್ಟು ಹೋಗ್ಬೇಕು. ಯಾಕಂದರೆ ನಿನ್ನ ಮಾನವೀಯತೆ ಇದ್ದರೆ ಮಾತ್ರ ನೀನು ಆ ಸ್ಥಾನದಿಂದ ಬಿಟ್ಟು ಹೋಗ್ಬೇಕಾಗುತ್ತೆ. ಯಾಕಂದರೆ ನಿನಗೆ ಒಂದು ತಾಯಿಯ ಧೋರಣೆ, ಯಾಕಂದರೆ ನೀವು 49 ಸಮುದಾಯಗಳು ಮತ್ತು ನಮ್ಮ 23 ಸಮುದಾಯಗಳು SC ಸಮುದಾಯಗಳನ್ನ ಅದರ ತಾಯಿ ಆಗಿದಾಗ ಇದ್ದು ನಾವು ಸುಮ್ಮನೆ ಇದ್ದೀವಿ. ಯಾಕಂದರೆ ನಾವು 12ನೇ ಶತಮಾನದ 20, 30, 40 ವರ್ಷದಿಂದ ನಾವು ಹೋರಾಟ ಮಾಡಿಕೊಂಡು ಮಾನ್ಯ ಘನ ಸರ್ಕಾರ, ಹಿಂದಿನ ಸರ್ಕಾರ ಸಿದ್ದರಾಮಯ್ಯರವರು ಮತ್ತು ಆಮೇಲೆ HR ನಮ್ಮ ಅಲೆಮಾರಿ ಕೋಶವನ್ನು ಹಿಂದುಳಿದಂಥ ಸಮುದಾಯಗಳು ಅಂತೇಳಿ ಪರಿಗಣಿಸಿ ಅಲೆಮಾರಿ ಕೋಶವನ್ನು ಮಾಡಿಕೊಟ್ಟಾಗ ಆವಾಗಿಂದಲೂ ಇವಾಗ ರಾಜಕೀಯ ಕುತಂತ್ರಲಿಂದ ನೀವೆಲ್ಲ ಬಂದು ರಾಜಕೀಯ ಬೆಂಬಲಗಳನ್ನು ಇಟ್ಟುಕೊಂಡು, ಹಣದ ಹಂಬಲಗಳನ್ನು ಇಟ್ಟುಕೊಂಡು ನೀವು ಈ ಥರ ಬಂದಿರಂತ ಹೇಳಿದರೆ ಅಕ್ಷಯ ಅಪರಾಧ. ನೀವು ಕೂಡಲೇ ನಮ್ಮ ನಿಗಮ, ನಮ್ಮದೊಂದು ನಿಗಮ, ಆ ನಿಗಮದ ಪಾಲನ್ನು ಕಿತ್ಕೊಂಡು ತಿಂತಾ ಇದ್ದೀರಿ. ಆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಒಟ್ಟಿಗೆ 6 ಬೇಡಿಕೆಗಳಿದ್ದಾವೆ. ಈ 6 ಬೇಡಿಕೆಗಳಿಗೆ ಸಕಾರಾತ್ಮಕ ಸ್ಪಂದಿಸುವಂತೆ ಸರ್ಕಾರಕ್ಕೆ ತಮ್ಮ ಮನವಿ ಪತ್ರವನ್ನು ಕಳಿಸ್ಕೊಡ್ತಂತ ಹೇಳಕ್ಕೆ ಇಷ್ಟ.